ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಟ್ರಾವೈಲೆಟ್ನ ಹೊಸದಾಗಿ ಲಾಂಚ್ ಆಗಿರೋ ಈ ಬೈಕಲ್ಲಿರೋ ಫೀಚರು ನಮ್ಮ ಇಂಡಿಯಾದಲ್ಲಿರೋ ಎಲ್ಲಾ ಬೈಕಲ್ಲಿ ಇದ್ಬಿಟ್ಟಿದ್ರೆ ಇಂಡಿಯಾದಲ್ಲಿ ಆಗ್ತಾ ಇರೋ 1200 ಆಕ್ಸಿಡೆಂಟ್ನ ರೆಡ್ಯೂಸ್ ಮಾಡ್ಬೋದಾಗಿತ್ತು. ಹಾಗಾದ್ರೆ ಈ ಫೀಚರ್ ಯಾವುದು, ಈ ಫೀಚರ್ ಹೆಂಗ್ ವರ್ಕ್ ಆಗುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಇರುತ್ತೆ. ನೀವು ಆ ವಿಡಿಯೋನ ನೋಡ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಾಲೆಡ್ಜ್ ಇರಬೇಕು. ಹಾಗಾದರೆ ಇದೇ ಥರ ಕಂಟೆಂಟ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಇವಾಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗಾದರೆ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹೇಂದ್ರದ XUV9e ಕಾರಲ್ಲಿ ಅಡಾಸ್ ಸಿಸ್ಟಮ್ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ಥರ ಅಲ್ಟ್ರಾವೈಲೆಟ್ ಅವರು ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಬೈಕಲ್ಲಿ ಅರಾಸ್ ಸಿಸ್ಟಮ್ ಅಂತ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ನಿಮಗೆ ಅಡ್ವಾನ್ಸ್ ರೈಡರ್ ಅಸಿಸ್ಟೆಂಟ್ ಸಿಸ್ಟಮ್ ಅಂತ. ಇದು ನಿಮಗೆ ಸೆಕೆಂಡ್ ಬ್ರೈನ್ ಆಗಿ ವರ್ಕ್ ಆಗುತ್ತೆ ಬೈಕಲ್ಲಿ. ನೀವೇ ಏನಾದರೂ ಮಿಸ್ಟೇಕ್ ಮಾಡಿದ್ರು ಇದು ನಿಮಗೆ ಐಡೆಂಟಿಫೈ ಮಾಡಿ ನಿಮಗೆ ಅಲರ್ಟ್ನ ಕೊಡುತ್ತೆ. ಹಾಗಾದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಇದು ನಿಮಗೆ 3 ಸ್ಟೇಜಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಒಂದು ಬಂದು ನಿಮಗೆ ಸೆನ್ಸಿಂಗ್ ಅಂತ. ಇದರಲ್ಲಿ ನಿಮಗೆ ಸೆನ್ಸರ್ಸ್ ಬರುತ್ತೆ, ಆಮೇಲೆ ಕ್ಯಾಮ್ರಾಸ್ ಬರುತ್ತೆ, ಆಮೇಲೆ ರ್ಯಾಡರ್ಸ್ ಬರುತ್ತೆ. ರ್ಯಾಡರ್ಸ್ ಬಂದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನದಿಂದ ಬರ್ತಾ ಇರೋ ಡ್ರೋನ್ನ ಡಿಟೆಕ್ಟ್ ಮಾಡೋದಕ್ಕೆ ರ್ಯಾಡರ್ ಸಿಸ್ಟಮ್ನ ಯೂಸ್ ಮಾಡಿರ್ತಾರೆ. ಇದು ನಿಮಗೆ ಸಮ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನ ಜನರೇಟ್ ಮಾಡುತ್ತೆ. ಆ ವೇವ್ ಲೆಂತಲ್ಲಿ ಯಾವುದಾದ್ರೂ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿದ್ರೆ ನಿಮಗೆ ಸಿಗ್ನಲ್ಲು ಸೆಂಡ್ ಆಗುತ್ತೆ. ಆ ಸಿಗ್ನಲಿಂದನೇ ನಾವು ಡಿಸಿಷನ್ ತಗೋಬಹುದು. ಅದೇ ಥರ ನಿಮಗೆ ಇಲ್ಲಿ ಅರಾಸ್ ಸಿಸ್ಟಮಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ಥರ ನಿಮಗೆ ನೆಕ್ಸ್ಟು ಪ್ರೊಸೆಸಿಂಗ್ ಅಂತ ಬರುತ್ತೆ. ಪ್ರೊಸೆಸಿಂಗಲ್ಲಿ ನಿಮಗೆ ECU ಇರುತ್ತೆ ಬೈಕಲ್ಲಿ. ಆ ECUದಲ್ಲಿ ಡೇಟಾ ಅನಾಲಿಸಿಸ್ ಮಾಡೋದಾಗಲಿ, ಆಮೇಲೆ ಡಿಸಿಷನ್ ಮೇಕಿಂಗ್ ಆಗಲಿ ಇಲ್ಲಿ ನಿಮಗೆ ECU ಅಲ್ಲಿ ನಡೆಯುತ್ತೆ. ಅದೇ ಥರ ನೆಕ್ಸ್ಟ್ ನಿಮಗೆ ಬೇಸ್ಡ್ ಆನ್ ದ ಡಿಸಿಷನ್ ಮತ್ತು ಅನಾಲಿಸಿಸ್ಸು ವಾರ್ನಿಂಗು ಮತ್ತು ಅಲರ್ಟ್ನ ನಿಮಗೆ ಬೈಕ್ ಕೊಡುತ್ತೆ. ಅದೇ ಥರ ನಿಮಗೆ ಅಲ್ಟ್ರಾವೈಲೆಟಲ್ಲಿ X47 ಕ್ರಾಸ್ ಓವರಲ್ಲಿ ಅರಾಸ್ ಸಿಸ್ಟಮ್ ಫೀಚರ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ಆಮೇಲೆ ವಾಟ್ ಆರ್ ದ ಫೀಚರ್ಸ್ ಅಂತ ನೋಡೋಣ ಬನ್ನಿ. ಈ ವೆಹಿಕಲ್ ಅಲ್ಲಿ Gen 6 ರ್ಯಾಡರ್ ಸಿಸ್ಟಮ್ನ ಯೂಸ್ ಮಾಡಿರ್ತಾರೆ. ಆ ರ್ಯಾಡರ್ ಸಿಸ್ಟಮ್ ಬಂದು ನಿಮಗೆ 77 GHz ವರ್ಗನು ಫ್ರೀಕ್ವೆನ್ಸಿ ಜನರೇಟ್ ಮಾಡುತ್ತೆ. ಅಂದರೆ ನಿಮಗೆ ಅಪ್ ಟು 200 ಮೀಟರ್ ವರ್ಗನು ಯಾವುದೇ ವೆಹಿಕಲ್ಲು ಅಥವಾ ಆಬ್ಸ್ಟಿಕಲ್ಸ್ ಇದ್ರೂ ಈ ವೆಹಿಕಲ್ಲು ಡಿಟೆಕ್ಟ್ ಮಾಡೋ ಕೆಪಾಸಿಟಿನ ಹೊಂದಿದೆ. ಅದೇ ಥರ ನಿಮಗೆ ಇಲ್ಲಿ 4 ಫೀಚರ್ಸ್ ಇರುತ್ತೆ. ಆ 4 ಫೀಚರ್ಸಲ್ಲಿ ಫಸ್ಟ್ ಫೀಚರ್ಸ್ ಏನಂದರೆ ರೇರ್ ಕೊಲಿಷನ್ ವಾರ್ನಿಂಗ್ ಅಂತ. ಇದು ನಿಮಗೆ ನೀವೇನಾದರೂ ವೆಹಿಕಲ್ ರೈಡ್ ಮಾಡ್ತಾ ಇರಬೇಕಾದ್ರೆ ಬ್ಯಾಕ್ ಸೈಡು ಯಾವುದಾದ್ರೂ ವೆಹಿಕಲ್ ಸ್ಪೀಡಾಗಿ ನಿಮ್ಮ ವೆಹಿಕಲ್ ನಿಯರ್ ಬಂದರೆ ಈ ರ್ಯಾಡಾರ್ ಸಿಸ್ಟಮು ಡಿಟೆಕ್ಟ್ ಮಾಡಿ ನಿಮಗೆ ಅಲರ್ಟ್ನ ಸೆಂಡ್ ಮಾಡುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬ್ಯಾಕ್ ಸೈಡು ಒಂದು ವೆಹಿಕಲ್ ಸ್ಪೀಡಾಗಿ ಬರ್ತಾ ಇದೆ, ಐ ಹ್ಯಾವ್ ಟು ರೈಡ್ ಸೇಫ್ ಅಂತ. ಅದೇ ಥರ ನಿಮಗೆ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಿಮಗೆ ಲೇನ್ ಅಸಿಸ್ಟೆನ್ಸ್ ಅಂತ. ಇದು ಬಂದು ನಿಮಗೆ ಲೇನ್ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಯಾವುದಾದ್ರು ವೆಹಿಕಲ್ ಸ್ಪೀಡಾಗಿ ಬಂದರೆ ಆವಾಗ ನಿಮಗೆ ಈ ಫೀಚರ್ ಬಂದು ಡಿಟೆಕ್ಷನ್ ಮಾಡಿ ನಿಮಗೆ ಅಲರ್ಟ್ನ ಸೆಂಡ್ ಮಾಡುತ್ತೆ. ಅದೇ ಥರ ನಿಮಗೆ ಓವರ್ಟೇಕ್ ಅಲರ್ಟ್ ಅಂತ ಫೀಚರ್ ಇದೆ. ಈ ಫೀಚರ್ ಬಂದು ನಿಮಗೆ ನಿಮ್ಮ ವೆಹಿಕಲ್ನ ಯಾವುದಾದ್ರೂ ಓವರ್ಟೇಕ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಅದು ಕಾಣಿಸ್ತಾ ಇಲ್ಲ ಅಂದಾಗ ಈ ವೆಹಿಕಲ್ಲು ನಿಮಗೆ ಡಿಟೆಕ್ಟ್ ಮಾಡಿ ನಿಮಗೆ ಅಲರ್ಟ್ನ ಸೆಂಡ್ ಮಾಡುತ್ತೆ. ಅದೇ ಥರ ನಿಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಫೀಚರ್ ಅಂತ ಇದೆ. ಈ ಫೀಚರ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸಪೋಸ್ ನೀವು ಹೈವೇಲಿ ರೈಡ್ ಮಾಡ್ತಾ ಇರಬೇಕಾದ್ರೆ ಲಾರೀಸು ಅಥವಾ ಬಸ್ಸು ನಿಮ್ಮ ಪಕ್ಕದಲ್ಲೇ ಹೋಗ್ತಾ ಇದ್ದರೆ ನಿಮಗೆ ಬ್ಯಾಕ್ ಸೈಡ್ ಯಾವ ವೆಹಿಕಲ್ ಇದೆ ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ನಿಮಗೆ ಈ ಫೀಚರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ನಿಮಗೆ ಈ ಫೀಚರು ವೆಹಿಕಲ್ಸ್ ಯಾವ್ದಾವ್ದು ಇದೆ ಹಿಂದೆ ಎಲ್ಲ ಡಿಟೆಕ್ಟ್ ಮಾಡಿ ನಿಮಗೆ ವಾರ್ನಿಂಗ್ ಕೊಡ್ತಾ ಇರುತ್ತೆ. ಸೊ ಅವಾಗ ನೀವು ಸೇಫಾಗಿ ರೈಡ್ ಮಾಡ್ಬೋದು. ನಿಮಗೇನಾದರೂ ಈ ಫೀಚರ್ಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮಗೆ ತಿಳಿಸಿ ಈ ಫೀಚರ್ಸ್ ನಿಜವಾಗ್ಲೂ ನೆಸೆಸಿಟಿ ಇದೆಯಾ 2 ವೀಲರಲ್ಲಿ ಅಂತ. ಹಾಗಾದರೆ ಇದೇ ಥರ ಕಂಟೆಂಟ್ಸ್ಗೆ ನಿಮ್ಗೇನಾದರೂ ಲೈಕ್ ಆಗ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.